ನಮಸ್ಕಾರ ವೀಕ್ಷಕರೇ, ಪತ್ರಕರ್ತರ ಧ್ವನಿ 24x7 ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಮುಧೋಳ್ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನೀಡಿರುವ ವಾರ್ಡ್ ನಂಬರ್ 5 ಜನತಾ ಫ್ಲಾಟ್ನಲ್ಲಿ ನೀಡಿರುವ ಮನೆಯಲ್ಲಿ ಹಲವಾರು ವರ್ಷಗಳಿಂದ ವಾಸ ಮಾಡುತ್ತಿರುವ ದಾವಲಬಿ ಸೈಯದ್ ಭಗವಾನ್ ಎಂಬ ಮಹಿಳೆ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾಳೆ. ದಾವಲಬಿ ಭಗವಾನ್ ತನಗೆ ಸಂಬಂಧಿಸಿದ ಜಾಗದಲ್ಲಿ ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಅವರ ಬಳಿ ವಿಚಾರಿಸಿದ್ರೆ ನಾವು ಕಟ್ಟಡ ನಿರ್ಮಾಣ ಮಾಡುತ್ತೇವೆ, ನೀನು ಏನ್ ಮಾಡ್ತೀಯಾ ಮಾಡ್ಕೋ ಎಂದು ಆವಾಜ್ ಹಾಕುತ್ತಿದ್ದಾರೆ ಎಂದು ತನ್ನ ಅಳಿಲನ್ನ ಹಂಚಿಕೊಂಡಿದ್ದಾಳೆ. ಅಕ್ರಮ ಕಟ್ಟಡ ಕಟ್ಟುತ್ತಿರುವುದರ ಬಗ್ಗೆ ಮುಧೋಳ್ ನಗರಸಭೆಯ ಲಿಖಿತ ಅರ್ಜಿ ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ಖುದ್ದು ನಗರಸಭೆಯ ಪೌರಾಯುಕ್ತರಿಗೆ ಗಮನಕ್ಕೆ ಇದ್ರೂ ಕೂಡ ಅಕ್ರಮ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ತಡೆ ಹಿಡಿಯುವ ಕೆಲಸ ಮಾಡುತ್ತಿಲ್ಲ. ನನಗೆ ಆಗುತ್ತಿರುವ ಅನ್ಯಾಯವನ್ನ ಕೇಳೋರು ಯಾರೂ ಇಲ್ಲದಂತಾಗಿದೆ. ಬಡ ಅಮಾಯಕ ಹೆಣ್ಣು ಮಗಳ ಗೋಳ ಬಗ್ಗೆ ಲಕ್ಷ್ಯ ಹರಿಸೋರು ಯಾರೂ ಇಲ್ಲ ಎಂದು ಮೇಲಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಿದ್ದಾಳೆ. ಕೂಡಲೇ ಮುಧೋಳ್ ನಗರಸಭೆಯ ಅಧಿಕಾರಿ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ನನ್ನ ಜಾಗದಲ್ಲಿ ಕಟ್ಟುತ್ತಿರುವ ಅತಿಕ್ರಮಣ ಕಟ್ಟಡವನ್ನ ತೆರವುಗೊಳಿಸಬೇಕು. ನನಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಬೇಕು. ನನಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ನಾನು ದೂರು ಕೊಟ್ಟರೂ ಕ್ರಮ ಕೈಗೊಳ್ಳದೆ ಒಬ್ಬರ ಮೇಲೆ ಒಬ್ಬರು ಹಾಕುತ್ತಾ ಕಾಲಹರಣ ಮಾಡುತ್ತಿರುವ ನಗರಸಭೆ ಪೌರಾಯುಕ್ತ ಹಾಗೂ ನಗರಸಭೆ ಇಂಜಿನಿಯರ್ ಮೇಲೆ ಕ್ರಮ ಜರುಗಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೊಂದ ಮಹಿಳೆ ದಾವಲಬಿ ಸೈಯದ್ ಭಗವಾನ್ ಆಗ್ರಹಿಸಿದ್ದಾರೆ. ಇನ್ನಾದರೂ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಿದೆ. ವರದಿ ಶ್ರೀ ಮಾರುತಿ ನಾಯಕ್, ಸಂಪಾದಕರು ಪತ್ರಕರ್ತರ ಧ್ವನಿ 24x7 ನ್ಯೂಸ್. ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟು 20 ದಿನ ಆತ್ರಿ. ಯಾರು ಚೀಫ್ ಆಫೀಸರ್ನು ದಾದ್ ಮಾಡಾಗತ್ತಿಲ್ಲ, ಯಾರು ಇಂಜಿನಿಯರ್ ಸಾಬ್ನು ದಾದ್ ಮಾಡಾಗತ್ತಿಲ್ಲ. ಈಗ ಹೊಳ್ಳಿ ಮುನ್ಸಿಪಾಲ್ಟಿಗೆ ಹೋದ್ರೂ ಯಾರು ಒಬ್ಬರು ಬಂದು ದೊಡ್ಡ ಸ್ಟಾಪ್ ಮಾಡಿಸಾಗತ್ತಿಲ್ಲ ಸರ್. ಏನು ನನಗೆ ಏನೈತಿಲ್ಲ, ಎಲ್ಲರೂ ನಿಂತು ನ್ಯಾಯ ಕೊಡಿಸ್ಬೇಕು. ನನಗೆ ಭಾಳ ಅತ್ಯಾಚಾರ ಮಾಡಾಕತ್ತಾರೆ ಸರ್. ನಾವು ಒಬ್ಬಾಕಿರ್ತೀನಿ ಮನೆ ಒಳಗೆ ಮಗಳು ಕರ್ಕೊಂಡು ರಾತ್ರಿ ಬರೋದು, ಬಾಗ್ಲ ಬಡಿಯೋದು, ದಾದಾಗಿರಿ ಮಾಡಾಕತ್ತಾರೆ ಸರ್. ಯಾರು ಒಟ್ಟು ಇದನ್ನು ತಲೆ ಯಾಕೆ ತೊಗೊಳಾಗತ್ತಿಲ್ಲ ರೀ. ಎಲ್ಲರೂ ಮುನ್ಸಿಪಾಲ್ಟಿ ಯಾರನ್ನು ಕೇರ್ಲೆಸ್ ಮಾಡಾಕತ್ತಾರೆ. ಮೆಂಬರ್ಗಳು ಯಾರು ಕೈ ಗುಡ್ಸಾಗತ್ತಿಲ್ಲ ರೀ. ಎಲ್ಲರೂ ಅವ್ರ ಕಡೆ ಆಗ್ಯಾರ ರೀ. ಒಟ್ಟು ನನಗೆ ಒಬ್ಬಾಕಿಗೆ ಮಾಡ್ಯಾರ ಒಬ್ಬಟ್ಟಿಗೆ ಮಾಡಿ ಒಟ್ಟು ಯಾರೂ ನನಗೆ ನ್ಯಾಯ ದೊರಸಾಗತ್ತಿಲ್ಲ ರೀ ಸರ್. ನಮ್ಮ ಜಾಗದೊಳಗೆ ಅವರು ಸಂಡಾಸ್ ಹಾಕಿ ಬಾತ್ರೂಮ್ ಕಟ್ಕೊಳಕತ್ತಾರೆ ರೀ. ಇದಕ್ಕೆ ಅರ್ಜಿ ಕೊಟ್ಟರು ಯಾರೂ ಇದನ್ನು ಸರಿಪಡಿಸಾಗತ್ತಿಲ್ಲ ರೀ. AC ಮೇಡಮ್ ಕಡೆ ಹೋಗಿ AC ಮೇಡಮ್ ಅವ್ರು ಹೇಳಿದ್ರು ಅವರು ಒಟ್ಟು ತಲೆಯಾಗ ತೊಗೊಳಾಗತ್ತಿಲ್ಲ ರೀ. ಯಾರೂ ಇದನ್ನು ಒಟ್ಟು ಪರಿಗಣಿಸಾಗತ್ತಿಲ್ಲ ರೀ. ನೀವು ಏನಿದ್ರು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮ ಜಾಗದಾಗ ಏನೈತೆ ಅದನ್ನು ಖುಲ್ಲಾ ಮಾಡಿಸ್ಕೊಡ್ಬೇಕು ರೀ ಸರ್. ಇದಾಗಿತ್ತು ಇವತ್ತಿನ ಪತ್ರಕರ್ತರ ಧ್ವನಿ 24x7 ನ್ಯೂಸ್. ನಮಸ್ತೆ.